ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಕುಟುಂಬದಲ್ಲಿ ಯಾವುದೇ ಮಗು ಜನನವಾದಾಗ ಬಹುತೇಕವಾಗಿ ಹೆಸರು ಕೇಳಲಿಕ್ಕೆ ಅಂತೇಳಿ ಕೆಲವರು ಜ್ಯೋತಿಷ್ಯರ ಹತ್ರ ಅಥವಾ ಪುರೋಹಿತರ ಹತ್ರ ಅಥವಾ ದೇವಸ್ಥಾನದ ಅರ್ಚಕರ ಹತ್ರ ಹೋಗ್ತೀರಿ. ಅವರು ಆವತ್ತಿನ ದಿನಾಂಕ ನೋಡಿ ಯಾವುದೋ ಒಂದು ಆ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರನ್ನು ಅಥವಾ ನಕ್ಷತ್ರದ ಅಕ್ಷರವನ್ನು ತಿಳಿಸ್ತಾರೆ. ಆದರೆ ಅವರು ತಿಳಿಸಿರ್ತಕ್ಕಂಥ ಅಕ್ಷರ, ನಕ್ಷತ್ರ ಎಷ್ಟನೇ ಪಾದದಲ್ಲಿ ಬಂದಿದೆ, ಯಾವ ಅಕ್ಷರದ ಹೆಸರನ್ನು ನಿಮ್ಮ ಮಗುವಿಗೆ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ಸರಿಯಾಗಿ ಕೇಳಿ ತಿಳಿದುಕೊಳ್ಳಿ. ಸಾಧ್ಯ ಆದರೆ ಇನ್ನೊಂದು ಕಡೆ ಅಥವಾ ಎರಡು ಕಡೆ ಆ ಮಾಹಿತಿ ಸರಿ ಇದೆಯೇ ಅಲ್ವಾ ತಿಳ್ಕೊಂಡು ಆ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರನ್ನು ಇಡೋದು ತುಂಬ ಒಳ್ಳೆಯದು. ಒಂದು ವೇಳೆ ನೀವೇನಾದರೂ ದೇವರ ಹೆಸರನ್ನೇ ಇಡಬೇಕು ಅಂತ ಇದ್ದರೆ ಆ ಅಕ್ಷರಕ್ಕೆ ಸಂಬಂಧಿಸಿದ ದೇವರ ಹೆಸರನ್ನು ಇಟ್ಟು ಸಹ ಕರಿಬೋದು. ಅದೇ ರೀತಿ ಆ ಮಗು ಜನನವಾದ ಸಮಯದಲ್ಲಿ ಏನಾದರೂ ದೋಷಗಳಿದ್ದಲ್ಲಿ, ಪಂಚಮಾರಿಷ್ಟ ದೋಷ ಇರ್ಬೋದು, ಅಥವಾ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದರೆ ದೋಷ ಅಂತ ಹೇಳ್ತೇವೆ, ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದರೂ ದೋಷ ಅಂತ ಹೇಳ್ತೇವೆ, ಮೂಲ ನಕ್ಷತ್ರದಲ್ಲಿ ಜನಿಸಿದರೂ ಸಹ ದೋಷ ಅಂತ ಹೇಳ್ತೇವೆ, ಈ ಅಮಾವಾಸ್ಯೆ ದಿನ ಜನಿಸಿದರೂ ಸಹ ದೋಷ ಅಂತ ಕರೀತೇವೆ. ಇವುಗಳಿಗೆ ಸಂಬಂಧಿಸಿದ ಪರಿಹಾರಗಳ ಬಗ್ಗೆ ತಿಳ್ಕೊಂಡು 1 ವರ್ಷ ಕಳೆಯುವವರೆಗೂ ಆ ಪರಿಹಾರಗಳನ್ನು ನೀವು ದೇವಸ್ಥಾನಗಳಲ್ಲಿ ಮಾಡ್ಕೋಬೇಕಾಗುತ್ತೆ. ಕೆಲವು ಮಕ್ಕಳಿಗೆ ಬಾಲಾರಿಷ್ಟ ದೋಷ ಅಂತ ಸಹ ಇರುತ್ತೆ. ಅಂದರೆ ಈ ಬಾಲಾರಿಷ್ಟ ದೋಷ ಅಂತಕ್ಕಂಥದ್ದು 9 ವರ್ಷಗಳವರೆಗೆ ಆ ಮಗುವಿಗೆ ಕಂಟಕವನ್ನು ತೋರಿಸುತ್ತೆ. ಆಯುಷು, ಆರೋಗ್ಯಕ್ಕೆ ತೊಂದರೆಯನ್ನು ಕೊಡುವ ಸಾಧ್ಯತೆಗಳು ಇರ್ತದೆ. ಆದ್ದರಿಂದ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಆ ನಕ್ಷತ್ರಕ್ಕೆ ದೋಷ ಇದ್ದಲ್ಲಿ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ. ಬಹುತೇಕವಾಗಿ ಇಂದಿಗೂ ನನ್ನ ಹತ್ರ ಕೆಲವರು ಜಾತಕ ವಿಮರ್ಶೆಗಳನ್ನು ಮಾಡಲಿಕ್ಕೆ ಹೋದಾಗ ಅಥವಾ ಆ ಜಾತಕದಲ್ಲಿ ಅವರು ಬರೆದಿರ್ತಕ್ಕಂಥ ರಾಶಿ, ನಕ್ಷತ್ರ, ಹೆಸರುಗಳು ಒಂದಕ್ಕೊಂದು ಹೊಂದಾಣಿಕೆನೇ ಆಗೋದಿಲ್ಲ. ಆವಾಗ ಸಮಸ್ಯೆ ಏನಾಗುತ್ತೆ ಅಂದರೆ, ನೀವು ಅವರು ತಿಳಿಸಿದಂಥ ಒಂದು ನಕ್ಷತ್ರಕ್ಕೆ, ಹೆಸರಿಗೆ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀರಿ. ಆದರೆ ಆ ಫಲಗಳು ನಿಮಗೆ ಸಿಗೋದಿಲ್ಲ. ನಿಮ್ಮ ಜನ್ಮ ನಕ್ಷತ್ರದ ಬೇರೆ ಇದ್ದಾಗ ಆ ನಕ್ಷತ್ರದ ಹೆಸರಿಗೆ ಪೂಜೆ ಪರಿಹಾರಗಳನ್ನು ಮಾಡ್ಕೊಂಡೇ ಹೋದಾಗ ಆ ನಕ್ಷತ್ರಕ್ಕೆ ಸಂಬಂಧಿಸಿದ ದೋಷಗಳು ಪರಿಹಾರ ಆಗೋದಿಲ್ಲ. ಇನ್ನು ಕೆಲವರಿಗೆ ಜನಿಸಿದ ನಕ್ಷತ್ರ ಒಂದಾಗಿದ್ದರೆ ಕರೆಯುವ ಹೆಸರು ಇನ್ನೊಂದಾಗಿರ್ತದೆ. ಆವಾಗ 2 ರೀತಿಯ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ. ಇಲ್ಲಿ ನಿಜ ಹೇಳಬೇಕಂದ್ರೆ ಕೆಲವರಿಗೆ ಮದುವೆನೇ ಆಗ್ತಾಯಿಲ್ಲ. 2 ರಾಶಿ ಅಂದರೆ ಜನ್ಮ ನಕ್ಷತ್ರ ರಾಶಿಯೇ ಬೇರೆ ಇರ್ತದೆ, ಕರೆಯುವ ಹೆಸರೇ ಬೇರೆ ಇರ್ತದೆ. ಆವಾಗ ಒಂದು ರಾಶಿಗೆ ಗುರುಬಲ ಇದ್ದಾಗ ಇನ್ನೊಂದು ರಾಶಿಗೆ ಗುರುಬಲ ಇರೋದಿಲ್ಲ. ಆಗ ವಿವಾಹಾದಿ ಕಾರ್ಯಗಳು ಆಗೋದಿಲ್ಲ. ಏನಾದರೂ ಪರಿಹಾರ ಮಾಡ್ಕೋಬೇಕು ಅಂತ ಹೋದಾಗ ಸರಿಯಾದ ರೀತಿಯಲ್ಲಿ ಆ ಸಮಸ್ಯೆಗೆ ಪರಿಹಾರನೂ ಸಿಗೋದಿಲ್ಲ. ಆದ್ದರಿಂದ ತಪ್ಪದೆ ಸರಿಯಾದ ಮಾರ್ಗದರ್ಶನ ತಿಳಿದುಕೊಂಡು ನಿಮ್ಮ ಮಕ್ಕಳಿಗೆ ಸರಿಯಾದ ನಕ್ಷತ್ರದ ಅಕ್ಷರಕ್ಕೆ ಸಂಬಂಧಿಸಿದ ಹೆಸರನ್ನು ಇಡೋದು ಉತ್ತಮ. ಒಂದು ನಕ್ಷತ್ರಕ್ಕೆ 4 ಪಾದಗಳು ಇರ್ತದೆ. 4 ಪಾದಗಳಿಗೂ 4 ಅಕ್ಷರಗಳು ಬೇರೆ ಬೇರೆ ಇರುವ ಕಾರಣ ಯಾವ ಪಾದದಲ್ಲಿ ಜನನ ಆಗಿರ್ತದೋ ಆ ಪಾದಕ್ಕೆ ಸಂಬಂಧಿಸಿದ ನಾಮಾಕ್ಷರ ಇರ್ತಕ್ಕಂಥದ್ದು ತುಂಬ ಉತ್ತಮ.
ಈ ರೀತಿ ಮಾಡಿದಾಗ ಮುಂದೆ ನೆಗೆಟಿವ್ ಬಂದಾಗ ಸಾಧ್ಯ ಆದರೆ ಶನಿ ದೋಷ ಇರ್ಬೋದು, ಜನ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ದೋಷ ಇರ್ಬೋದು ಇತ್ಯಾದಿಗಳು ಸಮಸ್ಯೆಗಳು ಕಂಡು ಬಂದಾಗ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಆಗ ನೀವು ಒಂದು ಆಧಾರ್ ಕಾರ್ಡು ಅಥವಾ ಬ್ಯಾಂಕ್ ಅಕೌಂಟೆಲ್ಲ ಆ ಹೆಸರಲ್ಲಿ ತೆಗೆದಾಗ ಬಲ ಜಾಸ್ತಿ ಆಗುತ್ತೆ. ಆಗ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಜಾಸ್ತಿ ಸಿಗುತ್ತೆ. ಎರಡೆರಡು ಹೆಸರು ಇಟ್ಟಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಜಾತಕದಲ್ಲಿ ಬಲ ಇದ್ದಾಗ ಮಾತ್ರ ನೀವು ಪ್ರತಿಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಜೀವನದ ಆರಭ್ಯದಿಂದ ಕಡೆವರೆಗೂ ಸಮಸ್ಯೆಗಳನ್ನೇ ಅನುಭವಿಸ್ಬೇಕಾಗುತ್ತೆ. ಮದುವೆ ಸಂದರ್ಭದಲ್ಲಿ ಸಾಲವಳಿ ನೋಡಲಿಕ್ಕೂ ಸಹ ಸಮಸ್ಯೆ ಉಂಟಾಗುತ್ತೆ. ಅಂದರೆ ಜನ್ಮ ರಾಶಿಗೆ ನೋಡಿದರೆ ಕರೆಯುವ ಹೆಸರಿಗೆ ಸಾಲವಳಿ ಬರಲ್ಲ, ಕರೆಯ ಹೆಸರಿಗೆ ನೋಡಿದರೆ ಜನ್ಮ ರಾಶಿಗೆ ಸಾಲವಳಿ ಬರಲ್ಲ. ಈ ಬಗ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಂಡು ಸೂಕ್ತವಾದ ಹೆಸರುಗಳನ್ನಿಡೋದು ಬಹಳ ಮುಖ್ಯ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.